ಬಿಡಿಸುವ ಅಥವಾ ರಕ್ಷಿಸುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆಯ ವಾಕ್ಯಧ್ಯಾನದ ಸರಣಿಯಲ್ಲಿ ಈ ತಿಂಗಳು ನಾವು ದೇವರ ಕೋಪದ ಕುರಿತಾಗಿ ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಕೊಲೋಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5 ಮತ್ತು 6 ವಚನಗಳು. ಕೊಲೋಸೆ 3, 5, 6 ವಚನಗಳು. ವಾಕ್ಯ ಹೀಗೆ ಹೇಳ್ತದೆ: ಆದುದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ, ಇವುಗಳನ್ನು ವಿಸರ್ಜಿಸಿಬಿಡಿರಿ. ಇವುಗಳ ನಿಮಿತ್ತ ದೇವರ ಕೋಪವು ಉಂಟಾಗುತ್ತದೆ. ಈ ವಾಕ್ಯಗಳನ್ನ ನಾವು ಧ್ಯಾನಿಸಲಿಕ್ಕೆ ಶಕ್ತರಾಗುವಂತೆ ದೇವರ ಆತ್ಮನು ತಾನೇ ನಮಗೆ ಬೋಧಿಸಲಿ. ಪರಲೋಕದಲ್ಲಿರುವ ನಮ್ಮ ತಂದೆಯು ನಮಗೆ ತನ್ನ ಜ್ಞಾನವುಳ್ಳ ಆತ್ಮವನ್ನು ಅನುಗ್ರಹಿಸಿ ನಮ್ಮ ಮನೋನೇತ್ರಗಳನ್ನ ಬೆಳಗಿಸಲಿ. ಪ್ರಿಯರು, ಇಲ್ಲಿರುವಂತಹ ಎಚ್ಚರಿಕೆಗಳನ್ನ ನಾವು ಗಮನಿಸಬೇಕಾಗ್ತದೆ. ಇಲ್ಲಿ ಕೊಲೋಸೆ 3ನೇ ಅಧ್ಯಾಯದ 5ನೇ ವಚನದಲ್ಲಿ ಈ ವಾಕ್ಯವು ನಮ್ಮನ್ನ 2 ನಿರ್ದಿಷ್ಟ ಕಾರ್ಯಗಳನ್ನ ಮಾಡಬೇಕು ಎಂಬುದಾಗಿ ನಮಗೆ ಸೂಚಿಸ್ತದೆ. ಮತ್ತು 6ನೇ ವಚನದಲ್ಲಿ ಇವುಗಳ ನಿಮಿತ್ತ ನಮಗೆ ಇರುವ ಆಪತ್ತು, ಅಂದ್ರೆ ನಮ್ಮ ಮೇಲೆ ಬರುವ ಕೋಪದ ಕುರಿತಾಗಿ ತಿಳಿಸ್ತದೆ. 6ನೇ ವಚನ ಹೀಗೆ ಹೇಳ್ತದೆ: ಇವುಗಳ ನಿಮಿತ್ತ, ಈ ನಿರ್ದಿಷ್ಟ ಕಾರಣಗಳಿಂದಲೇ ದೇವರ ಕೋಪ ಉಂಟಾಗ್ತದೆ. ಹಾಗಾದ್ರೆ ದೇವರ ಕೋಪ ಒಬ್ಬ ಮನುಷ್ಯನ ಮೇಲೆ ಬರ್ಲಿಕ್ಕಿರುವಂತ ನಿರ್ದಿಷ್ಟ ಕಾರಣಗಳು ಮತ್ತು ಅವನು ಯಾವುದನ್ನ ಮಾಡದಿದ್ರೆ ದೇವರ ಕೋಪ ಏನನ್ನ ಮಾಡಿದ್ರೆ ತಪ್ಪಿಸ್ಕೊಳ್ಬಹುದು ಅನ್ನುವಂಥ ಸಂಗತಿಗಳನ್ನ ತಿಳಿಸ್ತಾನೆ. ಮುಖ್ಯವಾಗಿ ಈ ವಾಕ್ಯಗಳನ್ನ ಇಲ್ಲಿ ಹೇಳುವಾಗ ತಪ್ಪಿಸಿಕೊಳ್ಳುವ, ದೇವರ ಕೋಪದಿಂದ ತಪ್ಪಿಸಿಕೊಳ್ಳಬೇಕಾದ ಅಥವಾ ತಪ್ಪಿಸಿಕೊಳ್ಳಲು ನಾವು ಮಾಡಬೇಕಾದದನ್ನ ಇಲ್ಲಿ ಹೇಳ್ತದೆ. ಇಲ್ಲಿ 5ನೇ ವಚನದಲ್ಲಿ 2 ಇಂಥ ಪದಗಳಿದೆ. ಒಂದು, ಸಾಯಿಸಿರಿ; 2ನೇದು, ವಿಸರ್ಜಿಸಿರಿ. ಸಾಧಾರಣ ದೇವರ ವಾಕ್ಯ ಈ ಬೋಧನೆಗಳ ಕುರಿತಾಗಿ ನಾವು ಓದುವಾಗ ನಾವು ಬಹಳ ಸಾತ್ವಿಕ ಸಂಗತಿಗಳನ್ನ ಕೇಳಿಸಿಕೊಳ್ತೇವೆ. ಸಹಿಸಿಕೊಳ್ಬೇಕು, ತಾಳ್ಮೆಯಿಂದಿರಬೇಕು, ಸೌಮ್ಯವಾಗಿರ್ಬೇಕು, ಪ್ರೀತಿಸಬೇಕು, ಉಪಕಾರ ಮಾಡಬೇಕು, ಇತರಿಂದ ಆಗುವಂತ ಅನ್ಯಾಯಗಳನ್ನ ಸಹಿಸಿಕೊಳ್ಬೇಕು. ಇಂಥ ಅನೇಕ ಉತ್ತಮೋತ್ತಮ ಬೋಧನೆಗಳನ್ನ ನಾವು ದೇವರ ವಾಕ್ಯದಲ್ಲಿ ಕಲಿತಾ ಇದ್ದೇವೆ. ಆದರೆ ಈ ಕೊಲೋಸೆ 3:5 ಬರುವಾಗ ಏಕಾಏಕಿ ಸಾಯಿಸಿರಿ ಅನ್ನುವಂಥ ಮಾತು ಬರ್ತದೆ. ಹಾಗಾದ್ರೆ ಯಾವುದನ್ನ ಸಾಯಿಸಬೇಕು? ಇಲ್ಲಿ ಬರ್ತದೆ: ಆದುದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಅಥವಾ ಹೇಗೆ ಹೇಳ್ಬೋದು, ಭೂ ಸಂಬಂಧವಾದ ಭಾವ ಎಂಬುದಾಗಿ ಹೇಳ್ತಾ, ಯಾವುದು ಪರಲೋಕಕ್ಕೆ ಸಂಬಂಧಪಡಲಿಲ್ವೋ, ಪರಲೋಕಕ್ಕೆ ಸಂಬಂಧಪಡದೆ ಈ ಲೋಕಕ್ಕೆ ಸಂಬಂಧಪಟ್ಟ ಸಂಗತಿ ಯಾವುದು ನಮ್ಮೊಳಗೆ ಅಧಿಕವಾಗಿ ಅಥವಾ ನಮ್ಮೊಳಗೆ ಇದೆಯೋ, ಹಾಗಾದರೆ ಅವುಗಳು ನಮ್ಮಲ್ಲಿ ಇನ್ನೂ ಜೀವಂತವಾಗಿ ಇರದಂತೆ ಮಾಡ್ರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇದಕ್ಕೆ ಮೊದಲು ಮೇಲಿನವುಗಳನ್ನ ನಾವು ಅವುಗಳ ಮೇಲೆ ಮನಸ್ಸಿಟ್ಟು ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಡಬಾರ್ದು ಎಂಬುದಾಗಿ 2ನೇ ವಚನದಲ್ಲಿ ನಮಗೆ ಆಲೋಚನೆ ಹೇಳ್ತಾರೆ. ಅಲ್ಲಿ 2ನೇ ವಚನ ಹೇಳ್ತದೆ: ಮೇಲಿರುವಂತವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡ್ರಿ. ಯಾಕಂದ್ರೆ ನೀವು ಸತ್ತಿರಲ್ಲ. ಯಾವುದಕ್ಕೆ ಸತ್ತಿದ್ದೇವೆ? ಭೂ ಸಂಬಂಧವಾದ ಈ ಕೆಳಗಿನ ಸಂಗತಿಗಳಿಗೆ ನಾವು ಸತ್ತವರಾಗಿದ್ದು ಮೇಲಿನ ಸಂಗತಿಗಳನ್ನ ಈಗ ಪಡ್ಕೊಂಡು ಅದಕ್ಕಾಗಿ ಜೀವಿಸುವವರು ಆಗಿರುವುದರಿಂದ ಈಗ ಇಲ್ಲಿ ನಮಗಿರುವಂತ ಎಚ್ಚರಿಕೆ, ನಾವು ಪರಲೋಕದ ಭಾವವನ್ನ, ಪರಲೋಕದ ಸಂಗತಿಗಳನ್ನ, ಅವುಗಳನ್ನು ಮಾತ್ರ ನಾವು ಹೊಂದಿಕೊಳ್ಳುವಂತೆ, ಅದಕ್ಕೆ ವಿರುದ್ಧವಾಗಿ ಭೂಲೋಕದ ಸಂಗತಿಗಳು ಏನಿದೆಯೋ, ಅಂದ್ರೆ ದೇವರ ನೀತಿಗೆ ವಿರುದ್ಧವಾಗಿ ಏನಿದೆಯೋ, ಅವುಗಳು ನಮ್ಮಲ್ಲಿ ಇನ್ನು ಜೀವ ತಳೆಯದಂತೆ ಅಥವಾ ಜೀವಂತವಾಗಿ ಇರದಂತೆ ಅವುಗಳನ್ನ ಮಾಡ್ರಿ ಎಂಬುದಾಗಿ ಹೇಳ್ತಿದ್ದಾನೆ. ಹಾಗಾಗಿ ಬಹಳ ತೀಕ್ಷ್ಣ ಮಾತುಗಳನ್ನ ಆತನು ಇಲ್ಲಿ ಬಳಸಿದ್ದಾನೆ. ಇನ್ನು ಕೆಲವು ವಚನಗಳಲ್ಲಿ ಅದನ್ನು ಓದುವಾಗ, ಮಾರ್ಟಿಫೈ ದ ಡೀಡ್ಸ್ ಆಫ್ ದ ಫ್ಲೆಶ್, ಮಾರ್ಟಿಫೈ ದ ಡೀಡ್ಸ್ ಆಫ್ ದ ಫ್ಲೆಶ್, ಈ ಶರೀರ ಭಾವದ ಕ್ರಿಯೆಗಳನ್ನ ಸಾಯಿಸ್ರಿ ಎಂಬುದಾಗಿ ಹೇಳ್ತಾನೆ. ಅದೇ ಅರ್ಥದಲ್ಲಿ ಈ ವಾಕ್ಯವು ಬರೆಯಲ್ಪಟ್ಟಿದೆ. ಪ್ರೇರೆ, ಇಲ್ಲಿ ಒಂದು ಅಂಶವನ್ನ ಗಮನಿಸಬೇಕು. ನಮ್ಮಲ್ಲಿ ಪಾಪವಿದ್ದರೆ ಅದನ್ನ ಒಪ್ಪಿಕೊಂಡು ದೇವರ ಬಳಿಗೆ ಹೋದರೆ ಅದನ್ನ ನನ್ನಿಂದ
ನಾನು ಪಾಪವನ್ನು ಕಳಕೊಳ್ಳುವಂತೆ ಮಾಡುವವನು ಯಾರು ಎನ್ನುವಂಥ ಪ್ರಶ್ನೆ ಕೇಳಿದರೆ ನಮಗೆ ಅನ್ನಿಸ್ತದೆ ದೇವರು ನಮ್ಮನ್ನು ಕ್ಷಮಿಸಿ ಆತನ ತನ್ನ ರಕ್ತದಿಂದ ನಮ್ಮನ್ನು ತೊಳೆದು ಆತನೇ ನಮ್ಮನ್ನು ಪಾಪದಿಂದ ಬಿಡಿಸಬೇಕು ಎನ್ನುವಂಥದ್ದು ಒಂದು ಭಾಗ ಅಥವಾ ಒಂದು ವಿಷಯ. ಆದರೆ ಇಲ್ಲಿ ನಮ್ಮಲ್ಲಿ ಪಾಪವಿದ್ರೆ ಅದನ್ನು ನಾವೇ ತೆಗೆದು ಹಾಕಬೇಕೆನ್ನುವಂಥ ವಿಚಾರವೂ ಇಲ್ಲಿ ಪ್ರಸ್ತಾಪವಾಗಿದೆ. ಹಾಗಾದ್ರೆ ನಾವು ಅಶುದ್ಧರಾಗಿದ್ರೆ ನನಗೆ ಬೇಕಾದ ಶುದ್ಧೀಕರಣ ಇದಕ್ಕೆ ದೇವರು ಸಹಾಯ ಮಾಡ್ತಾನೋ ಅಥವಾ ನನಗೆ ನಾನೇ ಪ್ರಯಾಸ ಪಡಬೇಕು? ಇಲ್ಲಿ ಇದಕ್ಕೆ ಎರಡೂ ಉತ್ತರವೇ. ಸರಳ ಉದಾಹರಣೆ, ನಾವೆಲ್ಲರೂ ಕೂಸುಗಳಾಗಿದ್ದಾಗ, ಚಿಕ್ಕ ಮಕ್ಕಳಾಗಿದ್ದಾಗ ನಮ್ಮ ತಾಯಂದ್ರು ನಮಗೆ ಸ್ನಾನ ಮಾಡಿಸಿದ್ದಾರೆ. ಆದರೆ ನಾವು ಒಂದು ಹಂತಕ್ಕೆ ಬೆಳೆದ ನಂತರದಿಂದ ಸ್ನಾನ ಮಾಡಿಕೊಳ್ಳುವಂಥ ಜವಾಬ್ದಾರಿನ ನಮಗೇ ಬಿಟ್ಟಿದ್ದಾರೆ. ಹಾಗಾದರೆ ನಮ್ಮ ಶುದ್ಧೀಕರಣದ ವಿಷಯದಲ್ಲಿ ದೇವರು ತನ್ನ ಜವಾಬ್ದಾರಿನ ಮೆರೆದಿದ್ದಾನೆ, ಹಾಗೆಯೇ ನಾವು ನಮ್ಮ ಜವಾಬ್ದಾರಿನ ಮೆರೆಯಬೇಕೆಂದು ದೇವರು ಅಪೇಕ್ಷೆ ಪಡ್ತಾನೆ. ನಾವು ಶುದ್ಧರಾಗುವಂತೆ ಆತನೂ ಬಹಳ ದೊಡ್ಡ ರಕ್ಷಣಾ ಕಾರ್ಯವನ್ನು ತನ್ನ ಮಗನಾದ ಯೇಸು ಕ್ರಿಸ್ತನನ್ನ ಶಿಲುಬೆಯಲ್ಲಿ ಜಜ್ಜುವುದರ ಮೂಲಕ, ತನ್ನ ರಕ್ತವನ್ನು ಸುರಿಸೋದ್ರ ಮೂಲಕ, ಆತನ ತನ್ನ ಪ್ರಾಣವನ್ನೇ ಬಲಿ ಅರ್ಪಣೆ ಮಾಡೋದ್ರ ಮೂಲಕ, ಸತ್ಯದ ಕ್ರಿಸ್ತನನ್ನು ಆತನ ಜೀವದಿಂದ ಎಬ್ಬಿಸೋದ್ರ ನಿಮಿತ್ತ ಆತನು ನಮ್ಮನ್ನು ಶುದ್ಧೀಕರಿಸಿದ್ದಾನೆ. ತನ್ನ ಪವಿತ್ರಾತ್ಮನನ್ನು ಸುರಿಸಿ ಪವಿತ್ರಾತ್ಮನ ಅಗ್ನಿಯಿಂದಲೂ ಶುದ್ಧೀಕರಿಸಿದ್ದಾನೆ. ಕ್ರಿಸ್ತನ ನಾಮ, ಕ್ರಿಸ್ತನ ರಕ್ತ, ಕ್ರಿಸ್ತನ ವಾಕ್ಯ ಮತ್ತು ಪವಿತ್ರಾತ್ಮ, ಇವುಗಳಿಂದ ಈ 4 ಸಂಗತಿಗಳಿಂದ ಆತ ನಮ್ಮನ್ನು ಶುದ್ಧೀಕರಿಸ್ತಾನೆ. ಇನ್ನೊಂದು ಕಡೆ ಇದು ದೇವರು ತನ್ನ ಜವಾಬ್ದಾರಿನ ಮೆರೆದ ಸಂಗತಿಗಳು. ಇನ್ನೊಂದು ಕಡೆ ನಾವು ಈ ಪಾಪಗಳು ನಮ್ಮಿಂದ ದೂರವಾಗುವಂತೆ, ನಾವು ನಮ್ಮ ಜವಾಬ್ದಾರಿನ ಮೆರೆಯುವಂತೆ ನಾವು ಅದನ್ನ ಎಚ್ಚರಿಕೆಯಿಂದ ಗ್ರಹಿಸಿ ಅದನ್ನು ತಿರಸ್ಕರಿಸಿ ಅದಕ್ಕೂ ನಮಗೂ ಯಾವ ನಂಟಿಲ್ಲದಂತೆ ಅವುಗಳನ್ನ ತಳ್ಳಿಬಿಡುವಂತೆ ನಾವು ನಮ್ಮ ಜವಾಬ್ದಾರಿ ಮೆರೆಯಬೇಕೆಂದು ದೇವರು ಬಯಸ್ತಿದ್ದಾನೆ. ಹಾಗಾಗಿ ಈ ಜವಾಬ್ದಾರಿಯನ್ನು ಆತನು ನಮ್ಮ ಅಂಗಳಕ್ಕೆ, ಅಂದ್ರೆ ಚೆಂಡನ ನಮ್ಮ ಅಂಗಳಕ್ಕೆ ಹಾಕಿದ ವಿಧದಲ್ಲಿ ಇಲ್ಲಿ ಈ ಜವಾಬ್ದಾರಿಯಲ್ಲಿ ನಾವು ಯಾವ ರೀತಿ ನಡೆಯಬೇಕೆಂಬಂತ ಜವಾಬ್ದಾರಿಯನ್ನು ನಮಗೆ ಆತನು ಸೂಚಿಸಿ ನೀನು ಅದನ್ನು ಮಾಡು ಎಂಬುದಾಗಿ ಹೇಳ್ತಿದ್ದಾನೆ. ಹಾಗಾದ್ರೆ ನಿನ್ನನ್ನು ಅಂಟಿಕೊಂಡು ಬರೋ ಪಾಪವನ್ನ ಈಗ ನೀನು ತಿರಸ್ಕರಿಸಿ ಅದನ್ನು ಇಲ್ಲದಂತೆ ಮಾಡು ಎಂಬುದಾಗಿ ಹೇಳ್ತಿದ್ದಾನೆ. ಇದನ್ನು ಇಲ್ಲದಂತೆ ಮಾಡೋದಕ್ಕೆ ಗಲಾತೆ 5:24 ಪ್ರಕಾರ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಗೆ ಅದನ್ನು ಒಪ್ಪಿಸಬೇಕು, ಕ್ರಿಸ್ತನವರಾಗಿ ಕೆಲಸ ಮಾಡಬೇಕು. ಮುಂದೆ ಹೇಳ್ತಾನೆ, ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ, ವ್ಯಭಿಚಾರದ ಕಾರ್ಯಗಳಿಂದ ದೂರ ಇರಬೇಕು. ಸಕಲ ವಿಧವಾದ ದೈಹಿಕ ಪಾಪದ ಅಥವಾ ಲೈಂಗಿಕ ಚಟುವಟಿಕೆಗಳಿಂದ, ಸಕಲ ವಿಧವಾದ ಸಂಗತಿಗಳಿಂದ ದೂರವಾಗಿದ್ದು, ದುರಾಶೆಗಳಿಂದ ದೂರವಾಗಿದ್ದು, ವಿಗ್ರಹಾರಾಧನೆಗೆ, ದೇವರಿಗೆ ನಾವು ಕೊಡುವ ಸ್ಥಾನವನ್ನು ಕಬಳಿಸುವಂತ ಯಾವುದೇ ಲೋಭ, ಇತರ ಅಭಿಲಾಷೆಗಳನ್ನ ಪರಿಪೂರ್ಣವಾಗಿ ವಿಸರ್ಜಿಸಿರಿ ಅಂತ ಹೇಳ್ತಾರೆ. ವಿಸರ್ಜಿಸುವ ವಿಧದಲ್ಲಿ ಇದರ ಅರ್ಥ ನಮ್ಮೊಳಗಿಂದ ಅದನ್ನ ಕಾರ್ಯ ಹೊರಗಾಗಬೇಕು, ಅಥವಾ ಇನ್ನೂ ತೀಕ್ಷ್ಣವಾಗಿ ಹೇಳೋದಾದ್ರೆ ವಾಂತಿ ಮಾಡಬೇಕು. ನಮ್ಮ ದೇಹದ ಸೃಷ್ಟಿಯಲ್ಲಿ, ನಮ್ಮ ಪ್ರಕೃತಿಯಲ್ಲಿ ದೇವರು ಒಂದು ನಿಯಮ ಇಟ್ಟಿದ್ದಾನೆ. ನಾವು ಸೇವಿಸುವ ಆಹಾರದಲ್ಲಿ ಯಾವುದು ನಮ್ಮ ದೇಹಕ್ಕೆ ಒಗ್ಗುವುದಿಲ್ಲವೋ ದೇಹ ಅದನ್ನು ಒಪ್ಪಿಕೊಳ್ಳದೆ ಇದ್ದಾಗ ನಾವು ವಾಂತಿ ಮಾಡಿ ಅದನ್ನು ಹೊರಗೆ ಕಾರುವಂತೆ ದೇಹವು ದೇಹವು ಆ ವಿಧದಲ್ಲಿ ಕಾರ್ಯ ಮಾಡ್ತದೆ. ಹಾಗಾದ್ರೆ ದೇವರಿಗೆ ವಿರುದ್ಧವಾಗಿ ಯಾವ ಕಾರ್ಯವಿದೆಯೋ ಅದನ್ನ ನಮ್ಮೊಳಗಿಂದ ಹೊರಗೆ ಹಾಕ್ಬೇಕೆಂಬುದಾಗಿ ಈ ಜವಾಬ್ದಾರಿಯನ್ನು ಸಹ ದೇವರು ನಮಗೆ ಕೊಟ್ಟಿದ್ದಾನೆ. ಪ್ರೇರೆ, ಇದೆಲ್ಲವೂ ದೇವರು ನಾವು ಮಾಡಬೇಕೆಂಬುದಾಗಿ ಬಯಸುವ ಸಂಗತಿಗಳು. ಇಂತಿಂಥ ಸಂಗತಿಗಳು ದೇವರು ಒಪ್ಪಲ್ಲ ಎಂಬುದಾಗಿ ಆತನ ತೋರಿಸ್ತಾನೆ. ಅದನ್ನ ಕಂಡುಕೊಂಡ ಮೇಲೆ ಅದನ್ನ ಬಿಡ್ಲಿಕ್ಕೂ ಜವಾಬ್ದಾರಿ ಆತನ ನಮಗೆ ಕೊಟ್ಟಿದ್ದಾನೆ. ನಾವು ಶುದ್ಧರಾಗುವಂತೆ, ಪಾಪದಿಂದ ಬಿಡುಗಡೆ ಹೊಂದಿ ಶುದ್ಧರಾಗುವಂತೆ ಆತನು ತನ್ನ ಜವಾಬ್ದಾರಿಯನ್ನು ಮಾಡಿದ್ದಾನೆ. ಈಗ ನಾವು ಆ ಜವಾಬ್ದಾರಿಯನ್ನು ನಮ್ಮ ಕಡೆಯಿಂದ ತೋರಿಸಬೇಕೆಂಬುದಾಗಿ ಆತನ ಅಪೇಕ್ಷೆ ಪಡ್ತಿದ್ದಾನೆ. ಪ್ರಿಯರೇ, ನಮ್ಮ ಮೇಲೆ ಜವಾಬ್ದಾರಿ ಒಂದು ವೇಳೆ ಮಾಡದೆ ಹೋದ್ರೆ ಇವುಗಳ ನಿಮಿತ್ತ ದೇವರ ಕೋಪ ಉಂಟಾಗ್ತದೆ. ಹಾಗೇ ಆಗ್ತದೆ ಎಂಬುದನ್ನು ತಿರುಗಿ ಆತನು ಹೇಳ್ತಿದ್ದಾನೆ. ಯಾವುದೋ ಅನುಮಾನದ ಮಾತುಗಳಿಂದ ಇಲ್ಲಿ ಹೇಳ್ತಾ ಇಲ್ಲ, ಬದಲಾಗಿ ಕಡ್ಡಾಯದ ಮಾತುಗಳಿಂದ ಆತನು ಇಲ್ಲಿ ಅದನ್ನ ದೃಢವಾದ ಮಾತುಗಳಿಂದ ನಮಗೆ ಮಾತನಾಡ್ತಿದ್ದಾನೆ. ಒಂದು ವೇಳೆ ನಾವು ಸಾಯಿಸದೆ, ಭೂಸಂಬಂಧದ ಭಾವಗಳನ್ನು ಸಾಯಿಸದೆ ಅಥವಾ ಇಲ್ಲಿ ಹೇಳಿರುವ ಕ್ರಿಯೆಗಳನ್ನು ವಿಸರ್ಜಿಸಿ ಬಿಡದೆ ಹೋದರೆ ಕಡ್ಡಾಯವಾಗಿ ದೇವರ ಕೋಪ ಬರ್ತದೆ. ಯಾಕಿದನ್ನೆಲ್ಲ ಹೇಳಲಾಗಿದೆ? ದೇವರು ಕೋಪಿಷ್ಟನು, ಕೋಪವುಳ್ಳವನು, ಹೀಗೆ ನಾವು ಯೋಚಿಸುವುದಕ್ಕಾಗಿಲ್ಲ. ದೇವರ ಕೋಪ ಬಂದೇ ಬರ್ತದೆ. ಅದು ಬರೋದಕ್ಕೆ ಮೊದಲು ನಾವು ತಪ್ಪಿಸಿಕೊಳ್ಳಲೇಬೇಕೆನ್ನುವುದಕ್ಕಾಗಿ ದೇವರು ಈ ಮೂಲಕ ನಮ್ಮನ್ನ ಎಚ್ಚರಿಸಲು ಉತ್ತೇಜಿಸಲು ಇದ್ದಾನೆ. ಈ ವಾಕ್ಯಗಳಿಗೆ ತಕ್ಕಂತೆ ಒಪ್ಪಿಸಿಕೊಡೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಪರಲೋಕ ತಂದೆ, ಈ ವಾಕ್ಯಗಳಿಗಾಗಿ ಸ್ತೋತ್ರ, ಇಲ್ಲಿರುವಂತಹ ಸಕಲ ಎಚ್ಚರಿಕೆಗಳಿಗಾಗಿ ಸ್ತೋತ್ರ.
ಇಲ್ಲಿರುವಂಥ ಕರ್ತನೆ, ನಿನ್ನ ಮಹಾ ಕನಿಕರದ ಮಾತುಗಳಿಗಾಗಿ ಸ್ತೋತ್ರ. ದೇವರೇ, ಈ ಮಾತುಗಳು ಕೇಳಲಿಕ್ಕೆ ತೀಕ್ಷ್ಣವಾಗಿ ಕಂಡರೂ ಇವುಗಳಲ್ಲಿ ನಿನ್ನ ಕನಿಕರವು ಕಾಣ್ತಿರುವುದಕ್ಕಾಗಿ ಸ್ತೋತ್ರ. ಇವುಗಳ ನಿಮಿತ್ತ ಬರುವಂಥ ನಿನ್ನ ಕೋಪದಿಂದ ನಾವು ತಪ್ಪಿಸಿಕೊಳ್ಳುವುದಕ್ಕಾಗಿ ಇಂಥ ಎಚ್ಚರಿಕೆಯನ್ನು ಕೊಡ್ತಿದ್ಯಲ್ಲ ದೇವರೇ, ನೀನು ನಮ್ಮನ್ನು ಶುದ್ಧೀಕರಿಸುವಂತೆ, ನಮ್ಮ ಪಾಪಗಳಿಂದ ನಮ್ಮನ್ನು ಬಿಡಿಸುವಂತೆ ನೀನು ನಿನ್ನ ರಕ್ಷಣಾ ಕಾರ್ಯವನ್ನು ಮಾಡಿದಿ. ಅದೇ ವೇಳೆಯಲ್ಲಿ ಈಗ ನಾವು ಪ್ರಬುದ್ಧತೆ ಮೆರೆದು ನಾವು ಅವುಗಳನ್ನ ತೀರ್ಮಾನ ಸಹಿತವಾಗಿ, ಕ್ರಿಯೆ ಸಹಿತವಾಗಿ ಅವುಗಳನ್ನ ಯಾವ ರೀತಿ ನಮ್ಮಿಂದ ದೂರ ಮಾಡಬೇಕು, ಹೇಗೆ ಅದನ್ನು ಸಾಯಿಸಬೇಕು, ವಿಸರ್ಜಿಸಬೇಕು ಅನ್ನೋಂಥ ಜವಾಬ್ದಾರಿಯನ್ನು ನೀನು ನಮಗೆ ಕೊಟ್ಟಿದ್ದಿ. ಕರ್ತನೆ, ನೀನು ಹೇಳುವಂಥ ಈ ಕಾರ್ಯಗಳಿಗೆ ನಾವು ವಿಧೇಯರಾಗಿ ನಿನಗೆ ಕೋಪವನ್ನೆಬ್ಬಿಸುವಂಥ ಕಾರ್ಯಗಳು ನಮ್ಮಲ್ಲಿ ಏನಿದೆಯೋ ಅವುಗಳೆಲ್ಲವುಗಳನ್ನು ನಾವು ಬಿಟ್ಟು ಬಿಡುವುದಕ್ಕೆ ನಮಗೆ ನೀನು ಕಲಿಸಿಕೊಡು ಸ್ವಾಮಿ. ನೀನು ತೋರುವುದನ್ನೆಲ್ಲ ನಾವು ಒಪ್ಪಿಕೊಂಡು ಅವುಗಳನ್ನು ನಮ್ಮಿಂದ ತೆಗೆದು ಹಾಕುವುದಕ್ಕೆ ಇಂಥ ವಿಧೇಯತೆ ಕಾರ್ಯಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ಯಾರ್ಯಾರು ವಿಧೇಯರಾಗ್ತಿದ್ದಾರೋ ಅವನ್ನ ಆಶೀರ್ವದಿಸು. ವಿಧೇಯತೆ ತೋರಲು ಇಷ್ಟವಿಲ್ಲದವರ ಹೃದಯವನ್ನು ನೀನು ಪರಿವರ್ತಿಸು ಸ್ವಾಮಿ. ನಿನ್ನ ಕೋಪಕ್ಕೆ ಗುರಿಯಾಗುವುದು ಬೇಡ, ನಿನಗೆ ಮಹಿಮೆ ಆಗಲಿ. ಎಲ್ಲ ವಾಕ್ಯಗಳಿಗಾಗಿ ಸ್ತೋತ್ರ ಸಲ್ಲಿಸ್ತಾ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.